ಮಂಡನೆಗೆ ಫಿಕ್ಸ್ ಆಯಿತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ. ಎಸ್, ನಾಳಿನ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿ ಮಂಡನೆಗೆ ಸಿದ್ಧವಾಗಿದೆ. ಪ್ರಸ್ತಾಪ ಮಂಡಿಸಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶಗಳ ಅಧ್ಯಯನದ ವರದಿ ಇದು. ಕಳೆದ ವರ್ಷ ಹಿಂದುಳಿದ ವರ್ಗಗಳ ಆಯೋಗ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರಾಗಿದ್ದ ವೇಳೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ರಾಜ್ಯಾದ್ಯಂತ ಸಮೀಕ್ಷೆ ನಡೆಸಿದ್ದ ಆಯೋಗ ಇನ್ನು ಸಮೀಕ್ಷೆಯ ಮಾಹಿತಿ ಸಂಗ್ರಹಿಸಿ ಗಣಕೀಕರಣಗೊಳಿಸಿರುವ ಆಯೋಗ ಇನ್ನು ಈ ಒಂದು ವರದಿ ಅಂದ್ರೆ ಸಮೀಕ್ಷಾ ವರದಿ ನಾಳಿನ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಕಳೆದ 2024 ಫೆಬ್ರವರಿಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಿದ್ದ ಹಿಂದುಳಿದ ವರ್ಗಗಳ ಆಯೋಗ ಇದೀಗ ವರದಿಯ ಲಕೋಟೆಯನ್ನ ತೆರೆದು ಪರಿಶೀಲಿಸಲು ಅನುಮೋದನೆ ಕೋರಿ ಮಂಡನೆಗೆ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡಲಾಗ್ತಾ ಇರುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಂಡಿಸಲಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಕಳೆದ 2015 ಏಪ್ರಿಲ್ 11ರಿಂದ ಮೇ 30ರವರೆಗೆ ಸಮೀಕ್ಷೆ ನಡೆಸಿದ್ದ ಕಾಂತರಾಜು ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಇನ್ನು ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಆಯೋಗ ಆಗ ನಡೆಸಿತ್ತು. ಜಾತಿ ವಿವರ ಒಳಗೊಂಡಂತೆ ಒಟ್ಟು 54 ಮಾನದಂಡಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ಈ ಒಂದು ಸಮೀಕ್ಷೆ ನಡೆದಿತ್ತು. ಇನ್ನು ಸಮೀಕ್ಷೆಯ ಮಾಹಿತಿ ಸಂಗ್ರಹಿಸಿ ಗಣಕೀಕರಣಗೊಳಿಸಿದೆ ಈಗಾಗಲೇ ಆಯೋಗ. ಇನ್ನು ನಾಳಿನ ಸಂಪುಟ ಸಭೆಯಲ್ಲಿ ಸಮೀಕ್ಷಾ ವರದಿ ಮಂಡನೆಯಾಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಮಂಡನೆ ಆದ ನಂತರ ಮತ್ಯಾವ ಏನು ರಾಜಕೀಯ ಬಣಬಡಿದಾಟಕ್ಕೆ ಇರಬಹುದು, ಹಾಗೆ ಮುಂದಿನ ಬೆಳವಣಿಗೆಗಳ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ನಾಳಿನ ಸಂಪುಟ ಸಭೆಯಲ್ಲಿ ಮಂಡನೆಗೆ ಸಿದ್ಧಗೊಂಡಿದೆ. ಪ್ರಸ್ತಾಪ ಮಂಡಿಸಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶಗಳ ಅಧ್ಯಯನದ ವರದಿ ಇದು. ಕಳೆದ ವರ್ಷವೇ ಹಿಂದುಳಿದ ವರ್ಗಗಳ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆಗ ಅಂದ್ರೆ ಕಳೆದ ವರ್ಷವೇ ರಾಜ್ಯಾದ್ಯಂತ ಆಯೋಗ ಸಮೀಕ್ಷೆಯನ್ನ ಕೂಡ ನಡೆಸಿತ್ತು. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ರಾಜಪ್ಪ, ಗುಡ್ ಮಾರ್ನಿಂಗ್. ಸದ್ಯ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಮಂಡನೆಗೆ ಫಿಕ್ಸ್ ಆಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಈಗಾಗಲೇ ರಾಜ್ಯ ಸರ್ಕಾರ 2 ಹಂತದಲ್ಲಿ ಈ ಒಂದು ವರದಿಯನ್ನ ಮಂಡನೆ ಮಾಡಬೇಕು ಅಂತ ಕಳೆದ ಬಾರಿ ಈ ಒಂದು ವರದಿಯನ್ನ ಮಂಡನೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅದರ ಕೆಲವೊಂದು ವಿಷಯಗಳಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಟ್ಟಿತ್ತು ಮತ್ತು ಲಿಂಗಾಯತ ಸಮುದಾಯ, ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಶಾಸಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ ಕಾರಣಕ್ಕೋಸ್ಕರ ವರದಿಯನ್ನ ಮಂಡನೆ ಮಾಡ್ಲಿಕ್ಕೆ ತಕರಾರನ್ನು ತೆಗೆದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದು ಆ ಒಂದು ವರದಿಯನ್ನ ಮಂಡನೆ ಮಾಡ್ಲಿಕ್ಕೆ ಪಕ್ಷದ ವರಿಷ್ಠರ ಅನುಮತಿಯನ್ನು ಪಡ್ಕೊಂಡು ಬಂದಿದ್ದಾರೆ. ಈಗ ಕಳೆದ 2 ದಿನಗಳಿಂದ ನಡೆದಂತಹ ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಂತಹ ಈ ಒಂದು ಕಾರ್ಯಕಾರಿಣಿ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅದೇ ರೀತಿ ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಅನುಮತಿಯನ್ನು ಪಡ್ಕೊಂಡು ಈಗ ಆ ಒಂದು ವರದಿಯನ್ನ ಸಚಿವ ಸಂಪುಟದ ಮುಂದೆ ಮಂಡಿಸಿ ಅದರ ಮುಂದಿನ ಸಾಧಕ ಬಾಧಕಗಳನ್ನ ಚರ್ಚಿಸುವಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನು ಪಡ್ಕೊಂಡಿರುವಂತ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕಳೆದ ಜನವರಿ ತಿಂಗಳಲ್ಲಿ ಅವರು ವರದಿಯನ್ನ ಮಾರ್ಚ್ ತಿಂಗಳಲ್ಲಿ 2023 ರಾಜ್ಯ ಸರ್ಕಾರಕ್ಕೆ ಅವರು ವರದಿಯನ್ನ 24ರಲ್ಲಿ ವರದಿಯನ್ನ ಸಲ್ಲಿಸಿದ್ರು. ಆ ಒಂದು ವರದಿಯನ್ನ ರಾಜ್ಯ ಸರ್ಕಾರ ಈಗ ಅಂತಿಮವಾಗಿ ಒಂದು ತೀರ್ಮಾನ, ಆ ಒಂದು ದತ್ತಾಂಶವನ್ನು ಇಟ್ಕೊಂಡು ಏನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರಕ್ಕೆ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯ ಸರ್ಕಾರ 2 ವಿಷಯವನ್ನು ಮುಂದಿಟ್ಕೊಂಡು ಈ ಒಂದು ದತ್ತಾಂಶಗಳನ್ನ ವರದಿ ನಿಂತ್ಕೊಂಡು ಜಾತಿ ಜನಗಣತಿಯನ್ನ ವರ್ಗವಾರು ವಿಂಗಡಣೆ ಮಾಡ್ಬೇಕಾ ಅನ್ನೋದು ಒಂದು ಅಂಶಗಳು ಇದ್ರಲ್ಲಿ ಇದೆ. ಅಂದ್ರೆ ಈಗ ಇರುವಂತ ಮೀಸಲಾತಿ ಪ್ರಮಾಣನ ಹೆಚ್ಚಳ ಮಾಡ್ಬೇಕು ಅಂತ ಅನ್ನೋದು ಹಲವು ಜಾತಿ ಸಮುದಾಯಗಳ ಒತ್ತಡ ಆಗಿದೆ. SC/ST ಸಮುದಾಯಗಳು ಈಗ ಆ ಪ್ರಮಾಣ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ಸುಮಾರು 24% ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅನ್ನೋದು, ಮತ್ತು ಇತರ ಸಮುದಾಯಗಳು ಸಹ ತಮ್ಮ ಒಂದು ಸಮುದಾಯಗಳ ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡು ನೀವು ವಿಸ್ತರಣೆ ಮಾಡಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಈಗಾಗಲೇ ತಮಿಳುನಾಡು ಇರ್ಬೋದು ಮತ್ತು ಮಹಾರಾಷ್ಟ್ರದ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ಜಾತಿಯ ಒಂದು ಈ ಒಂದು
ಏನು ಮಿತಿಯನ್ನ ವಿಸ್ತರಣೆ ಮಾಡಿದ್ರೆ ಅಥವಾ ಆ ಒಂದು ಇರುವಂತಹ ಒಂದು ವಿಸ್ತರಣೆ ಮಾಡಿದ್ರೆ ಸುಮಾರು 65% ಇಂದ 70% ತನಕನೂ ಸಹ ಈ ಒಂದು ಮೀಸಲಾತಿ ಪ್ರಮಾಣ ವಿಸ್ತರಣೆ ಮಾಡಬೇಕು ಅಂತ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಹಾಗಾಗಿ ಈ ಒಂದು ವರದಿಯನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ ಮರು ವಿಂಗಡಣೆ ಮಾಡಿ ಜಾತಿ ಜನಗಣತಿ ವರದಿ ಆಧಾರವಾಗಿಟ್ಕೊಂಡು ಈ ಒಂದು ಮೀಸಲಾತಿಯನ್ನ ಮರು ವರ್ಗೀಕರಣ ಮಾಡಿ ಮರು ವಿಂಗಡಣೆ ಮಾಡಿ ಅನುಮೋದನೆ ಕೊಟ್ಟಿದೆ. ಅದರಲ್ಲಿ ಎಲ್ಲ ಜಾತಿ ಸಮುದಾಯಗಳು ಸಹ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸ್ತವೆ ಅಂತ ಅನ್ನೋದು. ಇಲ್ಲಿ ಹಿಂದೆ ಇದ್ದಂತ ಎರಡು ಅಪವಾದ ಅಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ನಮ್ಮ ಸಮುದಾಯಗಳ ಜಾತಿಯ ಜನಸಂಖ್ಯೆಯನ್ನ ಕಡೆಗಣಿಸಿ ಅಥವಾ ಕಡಿಮೆ ಮಾಡಿ ಸರ್ಕಾರ ಪ್ರಸ್ತಾವ ಮಾಡಿಸಿದೆ ಅಂತ ಆರೋಪ ಇತ್ತು. ಆದ್ರೆ ಅವರಲ್ಲಿ ಇನ್ನೂ ಒಂದು ಸರ್ಕಾರಕ್ಕೆ ಒಂದು ಮನವಿ ಇತ್ತು, ನಮ್ಮ ಸಮುದಾಯದ ಜನಸಂಖ್ಯೆಗೆ ಆಧಾರವಾಗಿ ಇಟ್ಕೊಂಡು ನೀವು ಮೀಸಲಾತಿಯನ್ನ ಮರು ವರ್ಗೀಕರಣ ಮಾಡಿ ಅಂತ ಡಿಮ್ಯಾಂಡ್ ಇತ್ತು. ಅದಕ್ಕೆ ಸರ್ಕಾರ ಸಹಮತಿಯನ್ನ ವ್ಯಕ್ತಪಡಿಸಿರ್ಲಿಲ್ಲ. ಆದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆ ಒಂದು ತೀರ್ಮಾನ ಕೈಗೊಂಡು ಎಲ್ಲ ಸಮುದಾಯಗಳಿಗೆ ಆಯಾ ಸಮುದಾಯಗಳ ಜನಸಂಖ್ಯೆ ಆಧಾರವಾಗಿ ಜಾತಿ ಜನಗಣತಿಯನ್ನ ವಿಸ್ತರಣೆ ಮಾಡುವ ಮೂಲಕ ಅಥವಾ ಹೆಚ್ಚಿಸುವ ಮೂಲಕ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ರಾಜ್ಯ ಸರ್ಕಾರ ಕೈ ತೊಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಜಾತಿ ಜನಗಣತಿ ವರದಿಯನ್ನ ನಾವು ಅದನ್ನು ಶಿಫಾರಸು ಮಾಡಿದ್ದೇವೆ, ಕೇಂದ್ರ ಸರ್ಕಾರ ಆ ಒಂದು ಜಾತಿ ಜನಗಣತಿ ವರದಿಯನ್ನು ಅಂಗೀಕಾರ ಮಾಡಿಕೊಂಡು ಅದಕ್ಕೆ ಅನುಮೋದನೆ ಕೊಡ್ಲಿ ಅಂತ ಹೇಳುವ ಮೂಲಕ ಕೇಂದ್ರ ಸರ್ಕಾರ ಮೇಲೆ ಬೊಟ್ಟು ಮಾಡುವ ಮೂಲಕ ತಮ್ಮ ಜವಾಬ್ದಾರಿನ ನುಂಚಿಕೊಳ್ಳುವ ಆ ಮೂಲಕ ಈ ಜಾತಿ ಜನಗಣತಿ ಗೊಂದಲದಿಂದ ಹೊರಬರುವ ಮತ್ತು ಅದರಿಂದ ಆಗುವಂತ ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ಳುವ ಈ ಎಲ್ಲಾ ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆಯುವಂತ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಈಗ ಹಿಂದೆ ಏನು ಬಿಜೆಪಿ ಇರ್ಬೋದು ಅಥವಾ ಜೆಡಿಎಸ್ ಇರ್ಬೋದು, ಅದೇ ರೀತಿ ಒಕ್ಕಲಿಗರು ಮತ್ತು ಲಿಂಗಾಯತ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರು ಇದುವರೆಗೆ ಹೇಳ್ತಾ ಇದ್ದಂತೂ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ದತ್ತಾಂಶಗಳನ್ನ ಪರಿಶೀಲನೆ ಮಾಡಬೇಕು ಅಂತ. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಾಳೆ ಅದನ್ನ ಮಂಡಿಸಿ ಅದನ್ನ ಪರಿಶೀಲನೆ ನಡೆಸಿ ನಂತರ ಅದನ್ನ ಸಚಿವ ಸಂಪುಟ ಉಪಸಮಿತಿ ವಹಿಸ್ತಾರ ಅಥವಾ ನೇರವಾಗಿ ಸಚಿವ ಸಂಪುಟದಲ್ಲೇ ಇರುವಂತಹ ಪ್ರಮುಖ ಸಚಿವರುಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದ್ರ ಬಗ್ಗೆ ಸೂಕ್ತ ಸಲಹೆ ಸೂಚನೆ ಕೊಡಿ ಅಂತ ಸೂಚನೆನೂ ಸಹ ಕೊಡ್ಬೋದು. ಹೀಗಾಗಿ ನಾಳೆ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋ ತೀರ್ಮಾನ ಅತ್ಯಂತ ಮಹತ್ವದ್ದು ಮತ್ತು ರಾಜ್ಯ ರಾಜಕಾರಣದಲ್ಲಿ ಹಲವು ವಿಚಾರಗಳಿಗೆ ಅದು ಪ್ರಮುಖವಾಗಿ ಕಂಡು ಬರುವಂತದೆ. ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಂತ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತಿತ್ತು. ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ದತ್ತಾಂಶ ಇಲ್ಲದ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದೆ. ಈಗಾಗಲೇ ಈ ವರದಿ 2015-16 ಅವಧಿನಲ್ಲಿ ವರದಿಯನ್ನ ಸಿದ್ಧಪಡಿಸಲಾಗಿತ್ತು. ಈಗಾಗಲೇ 2025-26 ಅವಧಿಗೆ ಸುಮಾರು 10 ವರ್ಷಗಳು ಅಂದ್ರೆ 1 ದಶಕಗಳ ಕಾಲ ಅವಧಿ ಮುಕ್ತಾಯ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ವರದಿಯನ್ನ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಒಂದು ಆರೋಪನೂ ಇದೆ. ಮತ್ತು ಕೇಂದ್ರ ಸರ್ಕಾರ ಜನಸಂಖ್ಯೆ ಅಥವಾ ಜನಗಣತಿಯನ್ನ ಮಾಡಿದ ನಂತರ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಬೇಕು ಅಂತ ಡಿಮ್ಯಾಂಡ್ ಸಹ ಇಟ್ಕೊಳ್ಳಲಾಗಿದೆ. ಈ ರೀತಿಯಾಗಿ ನಾನಾ ಒಂದಷ್ಟು ತಾಂತ್ರಿಕ ಅಂಶಗಳು ಮತ್ತು ಕಾನೂನಾತ್ಮಕ ಅಂಶಗಳು ಸಹ ಈ ಜಾತಿ ಜನಗಣತಿ ಅಥವಾ ಏನು ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಅಡ್ಡಿಯನ್ನು ಉಂಟು ಮಾಡಿದ್ರು ಸಹ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಅದನ್ನು ತೀರ್ಮಾನ ತೆಗೆದುಕೊಂಡು ತೀರ್ತೇವೆ ಅಂತ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯ ಧ್ರುವೀಕರಣಕ್ಕೆ ಮತ್ತು ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನ ಕಾಂಗ್ರೆಸ್ ಗಿಟ್ಟಿಸಿಕೊಳ್ಳುವಂತ ತಂತ್ರವೂ ಸಹ ಇದರಲ್ಲಿ ಅಡಗಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಹಲವಾರು ದಿನಗಳಿಂದ ನೆನೆಗೋದಿಗೆ ಬಿದ್ದಂತ ಜಾತಿ ಜನಗಣತಿಗೆ ಕನಿಷ್ಠ ಒಂದು ಮುಕ್ತಿನಾರ ಕಾಣಿಸಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಳ್ಳೋದು ಶ್ಲಾಘನೀಯ ಕ್ರಮ. ಯಾಕಂತಂದ್ರೆ ಸುಮಾರು 180 ಕೋಟಿ ರೂಪಾಯಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಿ ಈ ಒಂದು ಜಾತಿ ಜನಗಣತಿಯನ್ನ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಹಾಗಾಗಿ ಅದು ಕಸದ ಬುಟ್ಟಿಗೆ ಬಿಸಾಕೋ ಬದಲಾಗಿ ಅದರ ಒಂದು ಅಟ್ಲೀಸ್ಟ್ ಅಲ್ಲಿರುವಂತಹ ದತ್ತಾಂಶವನ್ನು ತೆಗೆದುಕೊಂಡು ಸರ್ಕಾರ ಯಾವ ಕ್ರಮವನ್ನು ಕೈಗೊಡುತ್ತೆ ಆ ಮೂಲಕ ಆ ಸಮುದಾಯಗಳಿಗೆ ನಿಜಕ್ಕೂ ನ್ಯಾಯ ದೊರಕಿಸುವಂತ ಕೆಲಸ ಆಗತ್ತಾ ಅಂತ ಸಹ ಮುಂದಿನ ದಿನಗಳಲ್ಲಿ ಅತಿ ಮಹತ್ವದಾಗುವಂತ ಸಾಧ್ಯತೆ ಇದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.